ಅಣ್ಣ ಹೇಳಿ ಮೇಡಮ್. ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಹೋಟೆಲ್ ಅಥವಾ ಆಟೋ ಸ್ಟ್ಯಾಂಡ್ ಇದೆಯಾ? ಮುಂದೆ ಹೋಗ್ಬೇಕ್ರಿ ಮೇಡಮ್ ಅವರ. ಮುಂದೆ ಹೋದ್ರೆ ಐತ್ರಿ. ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ತುಂಬಾ ದೂರ ಐತ್ರಿ ಮೇಡಮ್ ಅವರ. ಹಿಂಗೆ ನೇರ ಹೋದ್ರೆ ಸಿಕ್ತೈತ್ರಿ. ಅಲ್ಲಿ ಹೋದ್ರೆ ಹೋಟ್ಲ್ ಇದೆಯಾ? ಹೌದ್ರಿ ಮೇಡಮ್ ಅವರ, ಅಲ್ಲಿ ಹೋಟೆಲ್ ಐತಿ. ಥ್ಯಾಂಕ್ ಯು. ಸರಿ ಮೇಡಮ್ ಅವರ, ನಾ ಹೊಡ್ತೀನಿ. ಇವರು ಪಲ್ಲವಿ ಅವ್ರ ತರ ಕಾಣಿಸ್ತಿದಾರಲ್ಲ. ಓ, ಅವರೇ ಅನ್ಸುತ್ತೆ. ಹಾಯ್. ಹಾಯ್. ಏನ್ ಮೇಡಮ್, ನಟರಾಜ ಸರ್ವಿಸಾ? ಪಾದಯಾತ್ರೆ. ಎರಡೂ ಒಂದೇ. ಅದ್ ಸರಿ, ನಿಮ್ ಕಾರ್ ಎಲ್ಲಿ? ಅದು ನಮ್ ಡ್ರೈವರ್ ಮನೇಲಿ ಯಾರಿಗೋ ಹುಷಾರಿಲ್ಲಂತೆ, ಹಾಗಾಗಿ ಕಾರ್ ಸಮೇತ ಅವ್ರನ್ನ ಮನೆಗ್ ಕಳಿಸ್ದೆ. ಪಾಪ, ನಾನೊಂದ್ 2 ಕಿಲೋಮೀಟರ್ ಆಯ್ತು ನಡ್ಕೊಂಡ್ ಬರ್ತಾನೇ ಇದೀನಿ. ಏನ್ ರಾಯದುರ್ಗನೋ ಏನೋ ಒಂದು ಆಟೋ ಕೂಡ ಸಿಕ್ತಿಲ್ಲ ನನಗೆ. ಒಂದ್ ಕೆಲ್ಸ ಮಾಡಿ, ನೆಕ್ಸ್ಟ್ ನೀವು ಆಫೀಸ್ಗೆ ಹೋದ್ ಕೂಡ್ಲೆ ಒಂದ್ ಆರ್ಡರ್ ಹೊರಡ್ಸ್ಬಿಡಿ. ರಾಯದುರ್ಗದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಟೋಗಳು ಓಡಾಡ್ತಾನೆ ಇರ್ಬೇಕು ಅಂತ. ಅಲ್ಲ, ನನ್ ಕಷ್ಟ ನನಗೆ ನೀವ್ ನಗ್ತಿದ್ದೀರಾ? ಹಾಗಲ್ಲ ಮೇಡಮ್, ನನ್ ಫೋನ್ ನಂಬರ್ ಇತ್ತು ತಾನೆ, ನನ್ಗೊಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಈ ಏರಿಯಾ ನಮ್ಮ ಮನೆಗೆ ತುಂಬಾ ಹತ್ರ. ಓ, ಕಾಲ್ ಮಾಡಿದ್ರೆ ನಿಜವಾಗ್ಲೂ ಬರ್ತಿದ್ರಾ? ನಿಜವಾಗ್ಲೂ ಬರೋದು, ಸುಳ್ಳಾಗ್ ಬರೋದು ಅಂತ ವೆರೈಟಿ ಬೇರೆ ಇದೆಯಾ? ಆಯ್ತು ಬಿಡಿ. ಈಗ ಎನಿವೇ ನಿಮ್ಮನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀರಾ? ಹೋಗ್ಲಿ, ಅಲ್ಲಿ ಮುಂದೆ ಆಟೋ ಸ್ಟ್ಯಾಂಡ್ ಇದೆ, ಡ್ರಾಪ್ ಮಾಡ್ತೀನಿ ಬನ್ನಿ. ಇವಾಗ ಆಟೋ ಎಲ್ಲ ಬೇಡ, ನನಗ್ ಸುಸ್ತಾಗಿದೆ, ಹಶ್ವಾಗ್ತಿದೆ ನನಗೆ. ಅಲ್ಲ ಮೇಡಮ್, 2 ಹೆಜ್ಜೆ ಹಾಕಿದ್ದಕ್ಕೆ ಬೆಳಿಗ್ಗೆ ತಿಂದಿರೋ ತಿಂಡಿ ಇವಾಗ ಕರ್ಗೋಯ್ತಾ? ಈ ಮೆಡಿಕಲ್ ಫೀಲ್ಡ್ಗೆ ನಿಮ್ ಜೀರ್ಣ ಶಕ್ತಿ ಒಂದ್ ಸವಾಲಾಗಿರತ್ ನೋಡಿ. ನಾನ್ ಬೆಳಿಗ್ಗೆ ಏನ್ ತಿಂಡಿ ತಿಂದಿಲ್ಲ, ಹಾಗೆ ಬಂದಿದ್ದೆ. ಸರಿ ಬನ್ನಿ, ಹೋಟ್ಲ್ಗೆ ಹೋಗೋಣ. ಬೇಡ, ನಿಮಗೆ ಯಾಕೆ ತೊಂದ್ರೆ, ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಮೇಡಮ್, ಈ ರಸ್ತೆಯಲ್ಲಿ ಇನ್ನು 2 ಕಿಲೋಮೀಟರ್ ನಿಮ್ಗೆ ಏನು ಸಿಗಲ್ಲ, ಕುಡಿಯಕ್ ನೀರು ಸಿಗಲ್ಲ. ಬನ್ನಿ ನನ್ ಜೊತೆ ಸುಮ್ನೆ. ಹೌದಾ? ಇನ್ನು ಕಣಿ ಕೇಳಿ, ಬನ್ರಿ.